ಮಾತರ್ಮೇ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಯುಧಿಷ್ಠಿರಃ ಧಾರ್ಮಿಕೋ ಅರ್ಥಾನ್ ಅಸಂಪ್ರಾಪ್ಯ ರಾಜಾ ಅಮಾತ್ಯೈಃ ಪ್ರಬಾಧಿತಃ ಚ್ಯುತಃ ಕೋಶಾಚ್ಚ ದಂಡಾಚ್ಚ ಸುಖಮಿಚ್ಛನ್ ಕಥಂ ಚರೇತ್. ಧರ್ಮರಾಜ ಇಲ್ಲಿ ಸಖತ್ ಟ್ರಿಕ್ಕಿಯಾದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಒಬ್ಬ ರಾಜ ಇರ್ತಾನೆ, ಅವನು ಧಾರ್ಮಿಕ, ಆದರೆ ಅವನಿಗೆ ಸಂಪತ್ತು ಇರೋದಿಲ್ಲ. ರಾಜನಾಗಿರ್ತಾನೆ, ಅವನ ಹತ್ತಿರ ಸಂಪತ್ತು ಇರೋದಿಲ್ಲ. ಅವನ ಮಂತ್ರಿಗಳೇ ಪಿತೂರಿ ಮಾಡ್ತಾ ಇರ್ತಾರೆ ಅವನ ಸುತ್ತಲೂ. ಚ್ಯುತಃ ಕೋಶಾತ್, ಹಣ ಇಲ್ಲ ಅವನ ಹತ್ರ. ದಂಡಾತ್ ಚ್ಯುತಃ, ಶಿಕ್ಷೆ ಕೊಡುವ ತಾಕತ್ತು ಇಲ್ಲ. ಇವನಿತ್ತ ಶಿಕ್ಷೆಯನ್ನು ಸ್ವೀಕರಿಸುವ ಛವಿಯೇ ಇಲ್ಲ. ಆದರೆ ಅವನಿಗೆ ಸುಖದ ಇಚ್ಛೆ ಇರುತ್ತೆ. ಅವನು ಫ್ರಮ್ ದಿ ಸ್ಕ್ರ್ಯಾಚ್ ಯಾವ ರೀತಿ ಬೆಳಿಬೇಕು ಅಂತ ಬಹಳ ಟ್ರಿಕ್ಕಿ ಕ್ವಶ್ಚನ್. ಒಬ್ಬ ರಾಜ ಎಲ್ಲ ಸೊಬಗು ಶಕ್ತಿಗಳನ್ನು ಕಳ್ಕೊಂಡಿರ್ತಾನೆ. ಅವನು ಮತ್ತೆ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು? ಭೀಷ್ಮಃ ಅತ್ರಾಯಂ ಕ್ಷೇಮದರ್ಶೀಯ ಇತಿಹಾಸೋನುಗೀಯತೆ ಯತ್ತೇಹಂ ತಂ ಪ್ರವಕ್ಷ್ಯಾಮಿ ತನ್ನಿಬೋಧ ಯುಧಿಷ್ಠಿರ. ನೋಡು, ಕ್ಷೇಮದರ್ಶಿ ಅಂತ ಒಬ್ಬ ರಾಜ, ಅವನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿನಗೆ ಹೇಳ್ತೇನೆ. ಯುಧಿಷ್ಠಿರ ಕೇಳು. ಕ್ಷೇಮದರ್ಶಿ ನೃಪಸುತಃ ಯತ್ರ ಕ್ಷೀಣಬಲಪುರ ಮುನಿಂ ಕಾಲಕವೃಕ್ಷೀಯಂ ಆಜಗಾಮೇತಿ ನ ಶ್ರುತಿ. ಇದೇ ರೀತಿ ಒಬ್ಬ ರಾಜ ಕ್ಷೇಮದರ್ಶಿ ಅಂತ, ಅವನ ಸೈನ್ಯ ನಾಶ ಆಯಿತು. ಅವನ ಹತ್ರ ಹಣ ಇರಲಿಲ್ಲ. ಅದನ್ನು ಕೇಳಲಿಕ್ಕೆ ಕಾಲಕವೃಕ್ಷೀಯ ಅನ್ನುವ ಒಬ್ಬ ಋಷಿಯ ಹತ್ತಿರ ಬಂದ. ರಾಜ ಪ್ರಶ್ನೆ ಕೇಳ್ತಾನೆ, ಅರ್ಥೇ ಸ್ವಭಾಗಿ ಪುರುಷಃ ಈಹಮಾನ ಪುನಃ ಪುನಃ ಅಲಬ್ಧ್ವಾ ಮದ್ವಿಧೋ ರಾಜ್ಯಂ ರಾಜ ಕಿಂ ಕರ್ತುಮರ್ಹತಿ. ದುಡ್ಡಿರೋದಿಲ್ಲ, ರಾಜನಾಗಿ ಉಳಿದಿರ್ತಾನೆ. ಆ ತರಹದ ಕ್ರಿಟಿಕಲ್ ಸ್ಟೇಜಲ್ಲಿ ಇರುವಂತಹ ಒಬ್ಬ ರಾಜ ಏನು ಮಾಡಬೇಕು? ಅನ್ಯತ್ರ ಮರಣಾತ್ ದೈನ್ಯಾತ್ ಅನ್ಯತ್ರ ಪರಸಂಶ್ರಯಾತ್ ಕ್ಷುದ್ರಾದನ್ಯತ್ರ ಚಾಚಾರಾತ್ ತನ್ಮಮಾ ಚಕ್ಷ್ವ ಸರ್ವದಾ. ಆತ್ಮಹತ್ಯೆ ದಾರಿ ಎನ್ನಬೇಡ, ದೀನನಾಗಿ ಬದುಕು ಎನ್ನಬೇಡ. ಯಾಕೆಂದರೆ ಬದುಕು ದೊಡ್ಡದು. ದೈನ್ಯದಿಂದ ಬಾಳೋದೋ ಅಧಿಕಾರ ಚಲಾವಣೆ ಮಾಡ್ತಾ ಬಾಳೋದು ಅದು ಬೇರೆ. ಬೇರೆಯವರನ್ನು ಆಶ್ರಯಿಸು ಎನ್ನಬೇಡ. ಕ್ಷುಲ್ಲಕವಾದ ಕೆಲಸಗಳನ್ನು ಮಾಡಲು ಹೇಳಬೇಡ. ಚೆನ್ನಾಗಿ ಬಾಳ್ತಾ ಇದ್ದವ
ಅವನ ಬದುಕು ಕೆಳಗಡೆ ಕುಸಿದ ಮೇಲೆ ಅದೇ ರೀತಿ ಅವನು ಮೇಲ್ಗಡೆ ಬರಬೇಕು. ಯಾವ ವೇಗದಲ್ಲಿ ಕೆಳಗಡೆ ಜಿಗಿದಿದ್ದಾನೋ, ಕೆಳಗಡೆ ಬಿದ್ದಿದ್ದಾನೋ, ಅದೇ ವೇಗದಲ್ಲಿ ಮೇಲ್ಗಡೆ ಏಳಬೇಕು. ವ್ಯಾಧಿನ ಚಾಭಿಪನ್ನಸ್ಯ ಮಾನತೇನ ಇತರೇಣ ವಾ ಬಹುಶ್ರುತಕೃತ ಪ್ರಜ್ಞಃ ತ್ವದ್ವಿಧ ಶರಣಂ ಭವೇತ್. ವ್ಯಾಧಿನ ಚ ಅಭಿಪನ್ನಸ್ಯ, ರೋಗ ಅವನನ್ನು ಕಾಡಿರುತ್ತೆ. ಮಾನಸ ರೋಗವೋ ದೈಹಿಕ ರೋಗವೋ ಏನೋ ಅವನನ್ನು ವಿಪರೀತವಾಗಿ ಹಣ್ಣು ಮಾಡಿರುತ್ತೆ. ಬಹುಶ್ರುತಃ, ಬಹಳ ಶಾಸ್ತ್ರಶ್ರವಣ ಮಾಡಿರ್ತಾನೆ. ಕೃತಪ್ರಜ್ಞ, ಅವನ ಪ್ರಜ್ಞೆ ಮಾಗಿರತ್ತೆ. ಅಂತಹವನನ್ನು ಶರಣು ಹೊಂದಬೇಕು. ಅಂತಹವನು ನೀನು. ಈಗ ನಾನು ಮಾನಸಿಕ ರೋಗದಿಂದ ನರಳುತ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಶ್ರೇಷ್ಠವಾದ ರಾಜನಾಗಿದ್ದೆ. ಒಳ್ಳೆ ಕಮಾಂಡಿಂಗ್ ಪವರ್ ಇತ್ತು. ಎಲ್ಲರ ಅಡ್ಮಿನಿಸ್ಟ್ರೇಷನ್ ನನ್ನ ಕೈಯಲ್ಲಿತ್ತು. ಈಗ ಅದನ್ನು ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೇನೆ. ಇಂತಹ ನಾನು ಬೂದಿಯಿಂದ ಮತ್ತೆ ಜಿಗಿದು ಹೇಗೆ ಮೇಲೆದ್ದು ಬರಬೇಕು? ಮತ್ತೆ ಧೂಳಿನಲ್ಲಿ ಬಿದ್ದವ ಮುಗಿಲಿಗೆ ಹೇಗೆ ಚಿಮ್ಮಬೇಕು? ನಿರ್ವಿದ್ಯ ಹಿ ನರಕ್ಕಾಮಾನ್ ನಿಯಮ್ಯ ಸುಖಮೇಧತೆ ತ್ಯಕ್ತ್ವಾ ಪ್ರೀತಿಂಚ ಶೋಕಂಚ ಲಬ್ಧ್ವಾ ಬುದ್ಧಿಮಯಂ ವಸು. ಯಾರು ಒಂದು ಕಾಲದಲ್ಲಿ ವಿಪರೀತ ಭೋಗಗಳನ್ನು ಅನುಭವಿಸಿರ್ತಾನೆ, ಅವನು ಕೆಳಗಡೆ ಬಿದ್ದರೆ ಅವನಿಗೆ ನೆಮ್ಮದಿ ನೀಡೋದು ಯಾವುದು? ಜ್ಞಾನ ಮಾತ್ರ. ಪ್ರೀತಿಯನ್ನು ಶೋಕವನ್ನು ತೊರೆದು ಬುದ್ಧಿ ಎಂಬ ಹಣವನ್ನು ಪಡೆದು ಅವನು ಬಾಳನ್ನು ಮುನ್ನಡೆಸ್ತಾನೆ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಲ್ಲ ಅಂದರೆ ಬಹಳ ಸಂಪತ್ತನ್ನು ಅನುಭವಿಸಿದವ ಇದು ಯಾವುದನ್ನೂ ಪರಿಗಣಿಸದೆ ಆತ್ಮಹತ್ಯೆ ಮಾಡಿಕೊಳ್ಳೋ ವ್ಯಾಪಾರ. ಸುಖಮರ್ಥಾಶ್ರಯಂ ಯೇಷಾಂ ಅನುಶೋಚಾಮಿತಾನಹಂ ಮಮಶ್ಚರ್ಥ ಸುಬಹವೋ ನಷ್ಟಾ ಸ್ವಪ್ನಗತ ಇವ. ಹಣದಲ್ಲಿಯೇ ಸುಖ ಇದೆ ಅಂತ ಯಾರು ಅಂದುಕೊಂಡಿರ್ತಾರೆ ಅವರನ್ನು ಕುರಿತು ನಾನು ಬಹಳ ದುಃಖಿಸ್ತೇನೆ. ಯಾಕೆ ಅಂದರೆ ಮಮ ಹಿ ಅರ್ಥಾಹ ಸುಬಹವಃ, ನನ್ನ ಬಹಳ ಸಂಪತ್ತು ನಷ್ಟಾಹ, ನಾಶ ಆಗಿವೆ. ಹೇಗೆ? ಸ್ವಪ್ನಗತ ಇವ, ಕನಸಿನಲ್ಲಿ ಸಿಕ್ಕ ಹಣ ನಾಶ ಆಗಿದೆಯೋ ಎಂಬಂತೆ ನಮ್ಮ ಎದುರುಗಡೆ ಇದ್ದ ಹಣ ನಾಶ ಆಗಿ ಹೋಗುತ್ತೆ. ಈ ಕನಸಿನಲ್ಲಿ ಇದ್ದದ್ದನ್ನು ಕಳೆದುಕೊಂಡ್ರೆ ಯಾವ ರೀತಿ ಗೊಂದಲ ಆಗತ್ತೆ, ಅದನ್ನು ಕನಸನ್ನು ಎಚ್ಚರ ಅಂತ ಅಂದುಕೊಂಡಿದ್ರೆ ಯಾವ ರೀತಿ ಗೊಂದಲ ಆಗತ್ತೆ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ನನಗೆ ಕನಸಿನಲ್ಲಿ ಯಾವುದೋ ಪುಸ್ತಕ ಓದ್ತಾ ಇದ್ದೆ ನಾನು, ಅದನ್ನು ಎಚ್ಚರದಲ್ಲಿ ನಾನು ಹುಡುಕಿದ್ದಿದೆ. ಬಹಳ ವಿಚಿತ್ರ ಅದು. ಹಾಗೆ ಸಂಪತ್ತು ಪಕ್ಕ ಕಣ್ಮರೆ ಆಗೋಗುತ್ತೆ. ಸಂಪತ್ತಿನಲ್ಲಿಯೇ ಹಣ ಇದೆ ಅಂತ ಹೇಳಿ, ಸಂಪತ್ತಿನಲ್ಲಿಯೇ ಸುಖ ಇದೆ ಅಂತ ಹೇಳಿ ಯಾರು ಅಂದ್ಕೊಂಡಿರ್ತಾರೆ ಅವರನ್ನು ಕುರಿತು ದುಃಖಿಸ್ತೇನೆ ನಾನು. ಹಣ ಹೋದಾಗ ಅವರಿಗೆ ಸ್ಥೈರ್ಯ ಕೊಡೋದು ಯಾವುದು? ಧೈರ್ಯ ಕೊಡೋದು ಯಾವುದು? ಒಳಗಿನ ಅರಿವು ಬಿಟ್ಟರೆ ಇನ್ನೊಂದಿಲ್ಲ. ನಮಗೆ ಧೈರ್ಯ ಕೊಡೋದು, ಸ್ಥೈರ್ಯ ಕೊಡೋದು ಒಳಗಿನ ಪ್ರಜ್ಞೆಯೇ ವಿನಃ ಹೊರಗಿನ ಹಣ ಅಲ್ಲ. ದುಷ್ಕರಂ ಬತ ಕುರ್ವಂತಿ ಮಹತೋರ್ಥಾನ್ಸ್ತ್ಯಜಂತಿಯೇ ವಯಮೇತಾನ್ ಪರಿತ್ಯಕ್ತು ಅಸತೋಪಿ ನ ಶಕ್ನುಮಃ. ನಿಜವಾಗಿಯೂ ಎಲ್ಲ ಸಂಪತ್ತನ್ನು ತೊರೆದು ನಿರ್ಲಿಪ್ತವಾಗಿ ದಡದಡನೆ ಹೊರಟು ಹೋಗ್ತಾರಲ್ಲ, ಅದು ಹೇಗೆ ಮಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ನಾವು ವೇದಾಂತವನ್ನು ಓದಿದ್ದೇವೆ,
ನಾವು ರಾಜರು. ಆದರೆ ಈ ಸಂಪತ್ತನ್ನು ಬಿಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ನಮಗೆ. ಹೇಗೆ ಈ ಸಂಪತ್ತನ್ನು ಬಿಟ್ಟು ಈ ಸಂಪತ್ತನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ ನಾನೊಬ್ಬ ರಾಜ, ಆಳ್ತಾ ಇದ್ದೀನಿ. ಹಣ ಇಲ್ಲ. ಹಣ ಇಲ್ಲದೆ ಹೋದರೆ ನನಗೆ ಯಾರು ಬೆಲೆ ಕೊಡ್ತಾರೆ? ಈ ತರಹದ ಸಂದರ್ಭದಲ್ಲಿ ಒಳಗಡೆಯ ಹಣವನ್ನು ಪಡಿಲಿಕ್ಕೆ ಬರ್ತಾರಲ್ವಾ? ನಾನು ಬಂದಿದ್ದೀನಿ. ಯಾಕೆ? ಹಣ ಪಡಿಲಿಕ್ಕೆ, ಒಳಗಡೆಯ ಹಣ ಪಡಿಲಿಕ್ಕೆ. ಅದನ್ನು ಹೇಳ್ತಾರೆ ಲಬ್ಧ್ವಾ ಬುದ್ಧಿಮಯಂ ವಸು. ಆಮೇಲೆ ಹೊರಗಡೆಯ ಹಣ ಬರುತ್ತೆ. ಆ ಹೊರಗಡೆಯ ಹಣ ಹೇಗೆ ಬರುತ್ತೆ ಅಂತ ನಿನ್ನ ಹತ್ರ ಕೇಳಿ ಬಂದಿದ್ದೀನಿ. ಭೀಷ್ಮ ಕೌಸಲ್ಯೇನೈವ ಮುಕ್ತಸ್ತು ರಾಜಪುತ್ರೇಣ ಧೀಮತಾ ಮುನಿಕಾಲಕ ವೃಕ್ಷೀಯ ಪ್ರತ್ಯುವಾಚ ಮಹಾದ್ಯುತಿ. ಆಗ ನೋಡಿ, ಶ್ರೀಮಂತರು ತಮ್ಮ ಸುಖವನ್ನು ಪಡ್ಕೊಳ್ಳಿಕ್ಕೆ ಬರೋದು ಇಚ್ಛಾಪೂರ್ವಕವಾಗಿ ಬಡವರಾಗಿರುವವರ ಹತ್ತಿರ. ಬಡತನವನ್ನು ಇಚ್ಛಾಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಆತ್ಮಶಕ್ತಿ ಉತ್ಕಟವಾಗಿ ಬೇಕು. ಉತ್ಕಟವಾದ ಆತ್ಮಶಕ್ತಿ. ಬಹಳ ಸಂಪತ್ತನ್ನು ಗಳಿಸಲು ಸಾಧ್ಯವಿದ್ದು ಆ ಸಾಧ್ಯತೆಯ ಕಡೆಗೆ ಗಮನ ಕೊಡದೇ ಇರೋರು ಇರ್ತಾರಲ್ಲ, ಅವ್ರ ಹತ್ರ ಶ್ರೀಮಂತರು ಬರ್ತಾರೆ. ಬಹಳ ಹಣಗಳನ್ನು ಗಳಿಸ್ಲಿಕ್ಕಾಗದೆ ಯಾರು ಒಳಗಡೆಯಿಂದ ಕುಸಿದು ಹೋಗಿರ್ತಾರಲ್ಲ, ಅವ್ರ ಹತ್ರ ಯಾಕೆ ಶ್ರೀಮಂತರು ಬರ್ತಾರೆ? ನಮಗೆ ಬಿಡ್ಲಿಕ್ಕಾಗದ್ದನ್ನು ಇವನು ಬಿಟ್ಟಿದಾನಲ್ಲ ಅಂತ ಬರ್ತಾರೆ. ಅದರಿಂದಾಗಿ ಎಲ್ಲವನ್ನ ತೊರೆದು ಒಳಗಡೆ ಗಟ್ಟಿಯಾಗಿ ಯಾರು ನಿಂತಿರ್ತಾನೆ ಅವನ ಹತ್ರ ಬರ್ತಾರೆ. ಈ ಕಾಲಕ ವೃಕ್ಷೀಯ ಅಂಥವನು ರಾಜ ಹಣ ಕಳ್ಕೊಂಡಿದ್ದಾನೆ. ಅವನ ಹತ್ರ ಭೃತ್ಯರನ್ನ ಕೈಯಲ್ಲಿಟ್ಟುಕೊಳ್ಳುವಷ್ಟು ಹಣ ಇಲ್ಲ. ರಾಜ್ಯದ ಕೋಶ ಕುಸಿದು ಹೋಗಿದೆ. ಅಂತಹ ಸಂದರ್ಭದಲ್ಲಿ ಕಾಲಕ ವೃಕ್ಷೀಯನ ಹತ್ತಿರ ಬಂದ. ನನ್ನ ಹತ್ರ ಹಣ ಇಲ್ಲ, ಇನ್ನೊಂದು ಕೆಲವೇ ದಿವಸಗಳಲ್ಲಿ ಪರಿಸ್ಥಿತಿ ಬಹಳ ಗಂಭೀರ ಆಗತ್ತೆ, ಅದರಿಂದ ಬಹಳ ಕಷ್ಟ, ನೀವು ದಾರಿ ತೋರಿಸಬೇಕು ಅಂತ ಕಾಲಕ ವೃಕ್ಷೀಯರ ಹತ್ತಿರ ಬಂದ. ಕಾಲಕ ವೃಕ್ಷೀಯ ಪುರಸ್ತಾದೇವತೆ ಬುದ್ಧಿ ಇಯಂ ಕಾರ್ಯ ವಿಜಾನತಃ ಅನಿತ್ಯಂ ಸರ್ವಮೇವೈತತ್ ಅಹಂಚ ಮಮ ಚಾಸ್ತಿ ಯತ್. ನೋಡು, ಕಾಲಕ ವೃಕ್ಷೀಯ ಹೇಳ್ತೇನೆ, ನೋಡು ರಾಜ, ಬೇಸಿಕ್ ಕೆಲವೊಂದು ಸೆನ್ಸ್ಗಳನ್ನು ಹೇಳ್ತೇನೆ, ನೀನು ಯಾವಾಗಲೂ ಅಂದ್ಕೊಳ್ತಾ ಇರಬೇಕಾದದ್ದು. ಪುರಸ್ತಾದೇವತೆ ಬುದ್ಧಿ, ಮೊದಲೇ ನಿನಗೊಂದು ಬುದ್ಧಿ ಇರಬೇಕು. ಇವೆಲ್ಲವೂ ಅನಿತ್ಯ, ಅನಿತ್ಯಂ ಸರ್ವಮೇವೈತತ್. ಈ ನನ್ನ ದೇಹವೂ ಅನಿತ್ಯ, ನನಗೆ ಸಂಬಂಧಪಟ್ಟದ್ದು ಅನಿತ್ಯ ಅಂತ. ಯತ್ ಕಿಂಚಿನ್ಮನ್ಯತೆ ಸ್ಥಿತಿ ಸರ್ವಂ ನಾಸ್ತೀತಿ ವಿದ್ಧಿತತ್ ಏವಂ ನ ವ್ಯಥತೆ ಪ್ರಾಜ್ಞಃ ಕೃಚ್ಛ್ರಾಮಪ್ಯಾಪದಂ ಗತಃ. ನನ್ನ ಹತ್ರ ಏನೂ ಇಲ್ಲ ಅಂತ ಯಾವಾಗ ಅಂದ್ಕೊಂಡಿರ್ತೀಯ, ಇದ್ದದ್ದನ್ನು ತಟಸ್ಥವಾಗಿ ನೋಡುವ ಶಕ್ತಿ ಯಾವಾಗ ಬರುತ್ತೆ, ಆಗ ನೀನು ಎಲ್ಲದರಲ್ಲಿಯೂ ಗೆಲ್ತೀಯ. ನಿನ್ನ ಹತ್ರ ಇದೆ ಏನೋ ಒಂದು, ಅದು ಇಲ್ಲ ಅಂತ ಹೇಳಿ ತಟಸ್ಥವಾಗಿ ನೋಡುವುದನ್ನು ಕಲಿ, ನೀನು ಖಂಡಿತ ಎತ್ತರಕ್ಕೆ ಏರ್ತೀಯ. ಯದ್ದಿ ಭೂತಂ ಭವಿಷ್ಯಚ್ಚ ಧ್ರುವಂ ತನ್ನ ಭವಿಷ್ಯತಿ ಏವಂ ವಿದಿತ ವೇದ್ಯಸ್ತ್ವಂ ಅನರ್ಥೇಭ್ಯ ಪ್ರಮೋಕ್ಷಸೇ. ಯಾವುದು ಈ ಹಿಂದೆ ಇತ್ತೋ, ಯಾವುದು ಮುಂದೆ ಬರುತ್ತೋ, ಯಾವುದು ಈಗ ಇದೆಯೋ ಅದು ಯಾವುದೂ ನಿತ್ಯ ಅಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧಾರ ತಳಿ. ಅನರ್ಥೇಭ್ಯ ಪ್ರಮೋಕ್ಷಸೆ, ಆ ಒಂದು ಗಟ್ಟಿ ನಿರ್ಧಾರ ಸಾಕು,
ಅನರ್ಥದಿಂದ ನೀನು ಪಾರಾಗ್ತೀಯ. ಕಷ್ಟಗಳು ಬಂದೇ ಬರುತ್ತೆ, ಅದಕ್ಕೆ ಹೆದರೋದೆ? ಷಡ್ಗುರು ಶಿಷ್ಯ ಅಂತ ಹೇಳಿ ಒಬ್ಬ ಐತರೇಯ ಬ್ರಾಹ್ಮಣಕ್ಕೆ ಮತ್ತು ಆರಣ್ಯಕಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ. ಯಜ್ಞದ ಪ್ರಕ್ರಿಯೆಗಳನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅವನು ಹೇಳ್ತಾನೆ, ಅವಂದದು ಮಾತು, ನಹಿ ಭಿಕ್ಷವಃ ಅಸ್ತೀತಿ ಸ್ಥಾಲ್ಯೋ ನ ಪಚ್ಯಂತೆ. ಭಿಕ್ಷಕರಿದ್ದಾರೆ ಅಂತ ಹೇಳಿ ಅನ್ನ ಮಾಡೋದು ನಿಲ್ಲಿಸ್ತೇವಾ? ಅಯ್ಯೋ ಬಂದು ಕೇಳ್ಬಿಡ್ತಾರೆ ಅಂತ ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಅನ್ನ ಮಾಡೋದೆ. ಅಯ್ಯೋ ಬಂದು ಕಾಡ್ತಾ ಇರ್ತಾರಪ್ಪ ಅಂತ ಹೇಳಿ ಅದನ್ನ ನಿಲ್ಲಿಸ್ತೀವ? ಕಳ್ಳರು ಇರ್ತಾರೆ ಅಂತ ಹಣ ಗಳಿಸೋದು ನಿಲ್ಲಿಸ್ತೀವ? ಜಗತ್ತಿನಲ್ಲಿ ಇದು ಒಂದು ಭಾಗ. ಕಷ್ಟಗಳು ಬರ್ತಾ ಇರತ್ತಷ್ಟೇ, ಎದುರಾಗ್ತಾ ಇರಬೇಕು. ಯಾವಾಗ ನೀನು ಇದನ್ನು ತಿಳ್ಕೊಳ್ತೀಯ, ಅನರ್ಥೇಭ್ಯ ಪ್ರಮೋಕ್ಷಸಿ, ಅನರ್ಥದಿಂದ ಪಾರಾಗುತ್ತೀಯ. ಯೇ ಚ ಪೂರ್ವ ಸಮಾರಂಭಾ ಯೇ ಚ ಪೂರ್ವತರೇ ಪರೇ ಸರ್ವಂ ನಾಸ್ತೀತಿ ತೇ ಚೈವ ತಜ್ಞಾತ್ವಾ ಕೋನು ಸಂಜ್ವರೇತ್. ಯಾವಾಗ ಮೊದಲು ನನಗೇನು ಇರಲಿಲ್ಲ, ಆಮೇಲೂ ನನಗೇನು ಇರಲ್ಲ ಅಂತ ಅನ್ಸತ್ತೆ, ಆಗ ಈಗ ಇಲ್ಲ ಅನ್ನೋ ದೊಡ್ಡ ಸಂಗತಿಯೇ ಆಗಲ್ಲ. ಭೂತ್ವಾ ಚ ನ ಭವತ್ಯೇವ ನ ಭೂತ್ವಾ ಚ ಭವತ್ಯುತ ಶೋಕೇ ನಶ್ಯಸ್ತಿ ಸಾಮರ್ಥ್ಯಂ ಶೋಚೇತ ಸ ಕಥಂ ನರಃ. ಕೆಲವೊಬ್ಬರಿಗೆ ಮೊದಲು ಹಣ ಇರುತ್ತೆ, ಆಮೇಲೆ ಹಣ ಇರಲ್ಲ. ಕೆಲವೊಬ್ಬರಿಗೆ ಮೊದಲು ಹಣ ಇರಲ್ಲ, ಆಮೇಲೆ ಹಣ ಇರುತ್ತೆ. ಅದರಿಂದಾಗಿ ಶೋಕ ಪಡಬಾರದು ಅಂತ ನೀನು ಅಂದುಕೋ. ಒಳಗಡೆ ಸರಿಯಾಗತ್ತೆ, ಆಮೇಲೆ ಹೊರಗಡೆ ಎಲ್ಲ ನೆಟ್ಟಗಾಗೇ ಆಗತ್ತೆ. ಕ್ವನುತೇದ್ಯ ಪಿತಾ ರಾಜನ್ ಕ್ವನುತೇದ್ಯ ಪಿತಾಮಹಃ ನತ್ವಂ ಪಶ್ಯಸಿ ತಾನದ್ಯ ನತ್ವಾಂ ಪಶ್ಯಂತಿ ತೇಪಿ ವಾ. ಕ್ವನುತೇದ್ಯ ಪಿತಾ ರಾಜನ್, ನಿನ್ನಪ್ಪ ಇದ್ದಾರ ಈಗ? ಇಲ್ಲ. ನಿಮ್ಮ ತಾತ? ನೀನು ಅವ್ರನ್ನ ನೋಡ್ಲಿಕ್ಕಾಗಲ್ಲ, ಅವ್ರು ನಿನ್ನನ್ನು ನೋಡ್ಲಿಕ್ಕಾಗಲ್ಲ. ಹೀಗಾಗಿ ಅವರಿಲ್ಲ, ಒಂದು ಕಾಲದಲ್ಲಿ ಇದ್ರು. ನಿಮ್ಮ ಬಾಲ್ಯವನ್ನ ನಿಮ್ಮ ತಾತ ನೋಡಿದ್ರು, ಅಥವಾ ನೀನು ಹುಟ್ಟಿದಾಗ ನೋಡಿದ್ರು. ನಿಮ್ಮ ಅಪ್ಪ ನಿನ್ನನ್ನು ಯುವಕನಾಗಿರೋ ತನಕ ನೋಡಿದ್ರು. ಮಧ್ಯವಯಸ್ಕನಾದಾಗ ನಿಮ್ಮ ಅಪ್ಪ ಇರಲಿಲ್ಲ. ನೀನೀಗ ಅವ್ರನ್ನ ಕಾಣಲಿಕ್ಕಾಗಲ್ಲ ಅನ್ಸುತ್ತೆಲ್ಲರಿಗೂ. ನನ್ನ ಈಗಣ ಸ್ಥಿತಿಯನ್ನು ಒಮ್ಮೆ ನಮ್ಮಪ್ಪ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆದರೆ ಇರಬೇಕಲ್ಲ, ಇರಲ್ಲ. ಒಂದು ಕಾಲದಲ್ಲಿದ್ದವರು ಇಲ್ಲ. ಅದೇ ರೀತಿ ಸಂಪತ್ತು, ವಿಪತ್ತು ಎಲ್ಲವೂ ಕೂಡ. ಆತ್ಮನೋ ಧ್ರುವತಾಂ ಪಶ್ಯನ್ ತಾನಸ್ತ್ವಂ ಕಿಮನುಶೋಚಸಿ ಬುದ್ಧ್ಯಾ ಚೈವಾನುಬುದ್ಧ್ಯಸ್ವ ಧ್ರುವಂ ಹಿ ನ ಚ ವಿದ್ಯತೆ. ಈ ದೇಹವೇ ಅಸ್ಥಿರ ಅಂತ ತಿಳಿದುಕೊಂಡ್ರೆ ದುಃಖ ಪಡಬೇಡ. ಇದನ್ನ ತಿಳಿದುಕೊಂಡ್ರೆ ಧ್ರುವಂ ಹಿ ನ ಚ ವಿದ್ಯತೆ, ಅದು ಇಲ್ವೇ ಇಲ್ಲ. ಅದು ಅಹಂಚತ್ವಂಚ ನೃಪತೆ ಶತ್ರವಸ್ತು ಹೃದಶ್ಚತೆ ಅವಶ್ಯಂ ನ ಭವಿಷ್ಯಾಮಃ ಸರ್ವಂಚ ನ ಭವಿಷ್ಯತಿ. ಅಹಂಚತ್ವಂಚ ನೃಪತೆ, ನಾನಾಗಿರಬಹುದು, ನೀನಾಗಿರಬಹುದು, ಯಾರೇ ಆಗಿರಬಹುದು, ಶತ್ರುಗಳಾಗಿರಬಹುದು, ನಮ್ಮ ಶತ್ರುಗಳಾಗಿರಬಹುದು, ನಮ್ಮ ಮಿತ್ರರಾಗಿರಬಹುದು, ನಾವ್ಯಾರೂ ಒಂದು ಸ್ವಲ್ಪ ದಿವಸದಲ್ಲಿ ಇರಲ್ಲ. ಸರ್ವಂಚನ ಭವಿಷ್ಯತಿ, ಎಲ್ಲವೂ ಅಷ್ಟೇ. ನನಗೆ ಈಗ ಯಾವುದಾದ್ರೂ ಹಳೆ ಫೋಟೋ ತೋರಿಸಿದ್ರೆ ಈ ಫೋಟೋದಲ್ಲಿ ಇರೋರು ಯಾರು ಈಗ ಬದುಕಿಲ್ಲ, ಇಷ್ಟೇ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟೇ, ಜಗತ್ತಷ್ಟೇ. ಈ ಗಟ್ಟಿ ಮನೋಭಾವ ಏನಿದೆ ಅದನ್ನು ತರಿಸ್ಲಿಕ್ಕೇನೆ
ವಿಧಿ ನಿಮ್ಮ ಹತ್ರ ಇರುವ ಹಣವನ್ನು ಕಸಿದುಕೊಳ್ಳೋದು, ಅಥವಾ ನಿಮ್ಮ ಸಂಪತ್ತು ನಿಮಗೆ ವಿಪತ್ತು ಆಗಾಗ ಬರುವಂತೆ ಮಾಡೋದು, ಸುಖ ಅಂತನ್ನೋದು ಬರುತ್ತೆ ಹೋಗುತ್ತೆ ಆ ತರಹ ಮಾಡೋದು, ಇದಕ್ಕೇನೆ. ಏಚ 20 ವರ್ಷಾ ವೈ 30 ವರ್ಷಾಶ್ಚ ಮಾನವಾಃ ಅರ್ವಾಗೇವ ಹಿತೇ ತರವೇ ಮರಿಷ್ಯಂತಿ ಶರಚ್ಛತಾತ್. 20 ವರ್ಷ 30 ವರ್ಷದ ಹುಡುಗರು ಅದಕ್ಕಿಂತ ಮೊದಲೇ ಸತ್ತೋಗ್ಬಿಡ್ತಾರೆ. ಏನು ಮಾಡೋದು? ಅಪಿ ಚೇನ್ಮಹತೋ ವಿತ್ತಾತ್ ವಿಪ್ರಯುಜ್ಯೇತ ಪೂರುಚಃ ನೈತನ್ಮಮೇತಿ ತನ್ಮತ್ವ ಕುರ್ವೀತ ಪ್ರಿಯಮಾತ್ಮನಃ. ಹಣ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂದರೆ, ಅಯ್ಯೋ ಬಿಟ್ಟೋಗ್ಲಿ, ನಾವಂತೂ ಇರಬೇಕು ಅಂತ ಬದುಕಬೇಕಷ್ಟೆ. ಅದನ್ನು ಬಿಟ್ಟು ಬೇರೆ ಕಡೆ ಸುಖ ಕಾಣ್ತೇನೆ ಅಂತ ಅನ್ಬೇಕು. ಹಣ ಇದ್ರೆ ಹಣದಿಂದ ಸುಖ ಕಾಣ್ತೇನೆ ಅನ್ಬೇಕು, ಹಣ ಇಲ್ಲದೆ ಹೋದ್ರೆ ಅದನ್ನು ಬಿಡಬೇಕು. ಅಪಿಚೇನ್ ಮಹತೋ ವಿತ್ತಾತ್ ವಿಪ್ರಯುಜ್ಯೇತ ಪೂರುಷಃ. ಹಿರಿದಾದ ಹಣದಿಂದ ಪೂರುಷಃ ಮನುಷ್ಯನೊಬ್ಬ ಅಪಿ ವಿಪ್ರಯುಜ್ಯೇತ, ಅವನನ್ನು ಯಾವತ್ತೋ ಒಂದು ದಿವಸ ಬಿಟ್ಬಿಡ್ಬಹುದು. ನೈತನ್ಮಮೇತಿ ತನ್ಮತ್ವ, ಇದು ನಂದಲ್ಲ ಅಂತ ಅಂದ್ಕೊಳ್ಬೇಕು. ಆದರೆ ತನಗೆ ಪ್ರಿಯವಾದದ್ದು, ಇದಕ್ಕಿಂತ ಅತಿರಿಕ್ತವಾದದ್ದು, ಒಂದು ಹಣ ಇಲ್ಲದೆಯೂ ನನಗೆ ಸಂತೋಷ ಆಗಬಹುದು ಅಂತ ಹೇಳಿ ಒಂದು ಅರಿವು ಇರಬೇಕು. ಅನಾಗತಂ ಯನ್ನ ಮಮೇತಿ ವಿದ್ಯಾತ್ ಅತಿಕ್ರಾಂತಂ ಯನ್ನ ಮಮೇತಿ ವಿದ್ಯಾತ್ ದಿಷ್ಟಂ ಬಲೀಯ ಇತಿ ಮನ್ಯಮಾನಾಃ ತೇ ಪಂಡಿತಾಸ್ತತ್ಸತಾಮೃತ್ತಮಾಹುಃ. ಅನಾಗತಂ ಯನ್ನ ಮಮೇತಿ ವಿದ್ಯಾತ್, ಮುಂದೆ ಬರುವುದು ನನ್ನದಲ್ಲ, ಹಿಂದೆ ಹೋದದ್ದು ನನ್ನದಲ್ಲ, ಈಗ ಇಲ್ಲಿ ಬದುಕಿದ್ದೇನೆ, ಅಲ್ಲಿ ಚಾರ್ವಾಕ ಆಗಬೇಕು. ದಿಷ್ಟಂ ಬಲೀಯ ಇತಿ ಮನ್ಯಮಾನಾಃ, ಅದೃಷ್ಟವೇ ಬಲಿಷ್ಠ ಅಂತ ಹೇಳಿ ತಿಳಿದುಕೊಂಡು ಯಾರು ಇರ್ತಾರೆ ಅವರನ್ನು ಸಜ್ಜನರು ಅಂತ ಕರೀತಾರೆ. ಅನಾಢ್ಯಾಶ್ಚಾಪಿ ಜೀವಂತಿ ರಾಜ್ಯಂಚಾಪ್ಯನುಶಾಸತೆ ಬುದ್ಧಿ ಪೌರುಷ ಸಂಪನ್ನಾಃ ತ್ವಯಾ ತುಲ್ಯಾಧಿಕಾ ಜನಾಃ. ರಾಜ್ಯ ಆಳ್ಲಿಕ್ಕೆ ಬೇಕಾಗಿರೋದು ಹಣ ಅಲ್ಲ. ಅನಾಢ್ಯಾಶ್ಚಾಪಿ ಜೀವಂತಿ, ರಾಜ್ಯವನ್ನು ಅನುಚಾತನ ಮಾಡ್ತಾರೆ. ಎಲ್ಲ ಹಣವನ್ನು ತೊರೆದು, ಎಲ್ಲ ಹಣವನ್ನು ದಾನ ಮಾಡಿ, ರಾಜಶ್ರೀ ಅಂತ ಹರ್ಷವರ್ಧನನ ತಂಗಿ, ಅವಳಿಂದ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ವರ್ಷದಲ್ಲಿ ಒಂದಿಷ್ಟು ದಿವಸ ಧನಹೀನನಾಗಿ ಇರ್ತಾ ಇದ್ದ. ಹರ್ಷಚರಿತೆಯಲ್ಲಿ ಬಾಣಭಟ್ಟ ಅದೊಂದು ಪ್ರಸಂಗವನ್ನು ವರ್ಣನೆ ಮಾಡ್ತಾನೆ. ರಂತಿದೇವ ಇರಲಿಲ್ವಾ? ಏನು ಹಣ ಇತ್ತು ಅವನ ಹತ್ರ? ಅಶ್ವಮೇಧ ರಾಜಸೂಯ ಯಾಗ ಮಾಡಿದವರು ಪೂರ್ತಿ ಖಾಲಿ ಆಗ್ಬಿಡ್ತಾ ಇದ್ರು. ಬಟ್ಟೆ ಇರ್ತಿತ್ತು ಅಷ್ಟೇ ಅವ್ರ ಹತ್ರ. ನಚತ್ವಮಿವ ಶೋಚಂತಿ ತಥಾ ತ್ವಮಪಿ ಮಾ ಶುಚಃ. ಬುದ್ಧಿ ಪೌರುಷ ಸಂಪನ್ನರು ಆ ಒಳಗಡೆಯ ಸ್ಕಿಲ್ಲನ್ನು ಗಳಿಸ್ಕೊಳ್ಳಿಕ್ಕೆ ಹೋರಾಡಬೇಕೇ ವಿನಃ ಬೇರೆ ಅಲ್ಲ. ಹೊರಗಡೆಯ ಸಂಪತ್ತು ಎಷ್ಟು ನಿಂತರ ಅವ್ರು ಯಾರು ಶೋಕ ಪಡಿಸ್ತಾ ಇರಲಿಲ್ಲ. ಖಿನ್ನತ್ವಂ ತೈರ್ನರೈಶ್ರೇಯಾನ್ ತುಲ್ಯೋ ವಾ ಬುದ್ಧಿ ಪೌರುಚಾತ್. ಹಿಂದಿನವ್ರಿಗಿಂತ ಅವರಿಗಿಂತ ನೀನು ಹಿರಿಯನೋ, ಜಾಣನೋ, ಜ್ಞಾನಿಯೋ? ಅವರೆಲ್ಲ ಬಾಳ್ಲಿಲ್ವಾ? ಹಣ ಬೇಕಾ ನಿನಗೆ ರಾಜ್ಯ ಆಳ್ಲಿಕ್ಕೆ ಅಂತ ಕಾಲಕ ವೃಕ್ಷೀಯ ಕೇಳಿದ. ಅದಕ್ಕೆ ಅವನು ಹೇಳ್ತಾನೆ, ಕ್ಷೇಮದರ್ಶಿ ಯಾದೃಚ್ಛಿಕಮುಪಾಸೀತ ರಾಜ್ಯಮಿತ್ಯೇವ ಚಿಂತಯೇತ್ ಹಿರಿಯತೆ ಸರ್ವಮೇವೇದಂ ಕಾಲೇನ ಮಹತಾದ್ವಿಜ. ಅಲ್ಲ, ಈ ರಾಜ್ಯ ಅನ್ನುವ ಸಂಪತ್ತು ಆಕಸ್ಮಿಕವಾಗಿ ನನಗೆ ಬಂದಿದೆ ಅಂತಾನೆ ನಾನು ಅಂದ್ಕೊಳ್ತೇನೆ. ಇದು ಮುಂದೊಂದು ದಿವಸ ನಾಶ ಆಗತ್ತೆ ಅಂತಾನೆ ಅಂದುಕೊಳ್ಳೋಣ. ಆದರೆ ಈಗ ಹೇಗೆ ಬಾಳಬೇಕು? ತಸ್ಯೈವ ಹ್ರಿಯಮಾಣಸ್ಯ ಸ್ರೋತಸೇವ ತಪೋಧನ ಫಲಮೇತತ್ ಪ್ರಪಶ್ಯಾಮಿ ಯಥಾ ಲಬ್ಧೇನ ವರ್ಧಯೇತ್. ಅಲ್ಲ, ಈಗ ಮುಂದೆ ಯಾವತ್ತೋ ಒಂದು ದಿವಸ ಸಾಯ್ತೇನೆ ಅಂತ ಇವತ್ತೇ ಎಲ್ಲವನ್ನ ತ್ಯಾಗ ಮಾಡಲಿಕ್ಕಾಗತ್ತಾ?
ಈಗ ಬದುಕು ದೊಡ್ಡದಲ್ವಾ? ಅದನ್ನು ಹೇಳಿ. ಇವತ್ತಿನ ಈ ಬದುಕನ್ನು ಬಿಟ್ಟು ಮುಂದ್ಯಾವತ್ತೋ ಒಂದು ದಿವಸ ಕೆಟ್ಟದಾಗತ್ತೆ, ಮುಂದ್ಯಾವತ್ತೋ ಒಂದು ದಿವಸ ನಾಶ ಆಗ್ತೇನೆ ಅಂತ ಹೇಳಿ ಇವತ್ತೇ ಎಲ್ಲವನ್ನ ತ್ಯಾಗ ಮಾಡೋದು ಅಂತ ಒಂದು ಉಂಟಾ? ಹಾಗೆ ಮಾಡಬೇಕಾ? ಮುನಿಹಿ, ನಾನು ಹೇಳಿದ್ದು ಅನುಭವಿಸಬೇಡ ಅಂತಲ್ಲ, ನಿರ್ಲಿಪ್ತನಾಗಿರು, ಆದರೆ ಅನುಭವಿಸು ಅಂತ. ಅಂದರೆ ಚೆಂಡು ಇದ್ದಾಗಿರಬೇಕು. ಬಾಲನ್ನು ಗೋಡೆಗೆ ಹೊಡಿತೀವಿ, ಮತ್ತೆ ಪುಟಿದು ಬರುತ್ತೆ. ಬಾಲ್ ಎರಡೂ ಕಡೆ ಇರುತ್ತೆ. ಚೆಂಡನ್ನು ನೆಲಕ್ಕೆ ಹೊಡೆದಾಗ ನೆಲದಲ್ಲಿರುತ್ತೆ, ನೆಲದಿಂದ ಪುಟಿದು ಮೇಲ್ಗಡೆ ಬರುತ್ತೆ. ಮನಸ್ಸು ಆಗಿರ್ಬೇಕಷ್ಟೆ. ಕಷ್ಟ ಇದ್ದಾಗ ಮೇಲ್ಗಡೆ ಜಿಗಿಬೇಕು, ಸುಖ ಸಿಕ್ಕಾಗ ಕೆಳಗಡೆ ಹೋಗಿ ಮತ್ತೆ ಪುಟಿಯಬೇಕು. ಮನಸ್ಸು ಅನ್ನೋದು ಅಷ್ಟು ಫಾಸ್ಟಾಗಿ ಮೂವ್ ಆಗಿಬಿಡ್ಬೇಕು. ಯಾವುದೇ ಭಾವದಲ್ಲಿ ದೀರ್ಘಕಾಲ ನಿಲ್ಬಾರದು. ಮುನಿಹಿ ಅನಾಗತಮತೀತಂಚ ಯಾಥಾ ತಥ್ಯ ವಿನಿಶ್ಚಯಾತ್ ನಾನು ಶೋಚಸಿ ಕೌಸಲ್ಯ ಸರ್ವಾರ್ಥೇಶು ತಥಾ ಭವ. ಅನಾಗತಂ ಮುಂದೆ ಬರೋದು, ಅತೀತಂ ಹಿಂದೆ ಹೋಗಿದ್ದು. ಇದನ್ನು ನನ್ನದಲ್ಲ ಅಂತ ಹೇಳಿ ನೀನು ನಿಶ್ಚಯಿಸಿದ್ದಿ. ಅದೇ ರೀತಿ ಎಲ್ಲ ಪದಾರ್ಥಗಳಲ್ಲಿಯೂ ನಿರ್ಲಿಪ್ತನಾಗಿರೋದು ಕಲಿ. ಅವಾಪ್ಯಾನ್ ಕಾಮಯೇತ್ ಸ್ವಾರ್ಥಾನ್ ನಾನವಾಪ್ಯಾನ್ ಕಥಂಚನ ಪ್ರತ್ಯುತ್ಪನ್ನಾನ್ ಅನುಭವನ್ ಮಾ ಶುಚಸ್ತ್ವಮನಾಗತಾನ್. ಅವಾಪ್ಯಾನ್ ಕಾಮಯೇತ್ ಸ್ವಾರ್ಥಾನ್, ಹೊಂದಬಹುದಾದದ್ದನ್ನು ಬಯಸಬೇಕು, ಹೊಂದಬಾರದ್ದನ್ನಲ್ಲ. ಅಂದರೆ ಹೊಂದಲಿಕ್ಕಾಗದೇ ಇರೋದನ್ನಲ್ಲ. ಇವಾಗ ನಾನು ಏನು ಬಯಸಬಹುದು ಅಂತ ಹೇಳಿ ನನಗೊಂದು ದೃಷ್ಟಿ ಬಂದಿದೆ ಈಗಾಗಲೇ, ನಮಗೆಲ್ಲರಿಗೂ ಬಂದಿದೆ. ನಾವು ಏನು ಹೊಂದಬಹುದು ಅಂತ. ನಾವು ಏನು ಹೊಂದಲಿಕ್ಕೆ ಆಗೋದೇ ಇಲ್ಲ. ಅಮೇರಿಕಾದಲ್ಲಿ ಯಾವುದೋ ಒಂದು ಸ್ಥಳದ ಮೇಯರ್ ಆಗೋದು, ಅಧ್ಯಕ್ಷನಾಗೋದು, ಅದು ಹೊಂದಲಿಕ್ಕೆ ಆಗದೇನೇ ಇರೋವಂಥದ್ದು. ಈ ವಯಸ್ಸಿನಲ್ಲಿ ಮುಂದುವರೆದು ಜಿಮ್ನಾಸ್ಟಿಕ್ಕಿನಲ್ಲಿ ಬಂಗಾರದ ಪದಕ ಪಡೆಯೋದು, ಇವೆಲ್ಲ ಆಗದೇ ಇರೋವಂಥದ್ದು. ಅದು ತಲೆನೇ ಕೆಡಿಸ್ಕೋಬಾರದು. ನಥಿಂಗ್ ಈಸ್ ಆನ್ ಇಂಪಾಸಿಬಲ್ ಅನ್ನೋದು ಸುಮ್ಮನೆ, ಅದು ಬೋಗಸ್. ನಿಮಗೆ ಯಾವುದಾಗತ್ತೆ ನಿಮ್ಮ ಪರಿಸರ, ಅದನ್ನು ಪ್ರಯತ್ನ ಪಡಬೇಕು ಅಷ್ಟೇ. ಅವಾಪ್ಯಾನ್ ಕಾಮಯೇತ್ ಸ್ವಾರ್ಥಾನ್, ಅವಾಪ್ಯಾನ್ ಹೊಂದಬಲ್ಲದ್ದು, ನಾನವಾಪ್ಯಾನ್ ಕಥಂಚನ ಪ್ರತ್ಯುತ್ಪನ್ನಾನ್ ಅನುಭವನ್. ಒಂದು ಸುಖ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಂತು, ಅನುಭವಿಸು. ಸುಖವನ್ನು ಅನುಭವಿಸಬೇಡ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ, ಅಲ್ಲಿಯೇ ನಿಲ್ಲಬೇಡ ಅಂತ ಅಷ್ಟೇ ಹೇಳ್ತಾ ಇರೋದು. ಪ್ರತ್ಯುತ್ಪನ್ನಾನ್ ಅನುಭವನ್ ಮಾಶುಚಸ್ತ್ವಂ ಅನಾಗತಾನ್. ಬರದೇ ಇರೋದ್ರ ಬಗ್ಗೆ ಚಿಂತನೆ ಮಾಡಬೇಡ, ಪ್ರತ್ಯುತ್ಪನ್ನವಾದದ್ದನ್ನು ಅನುಭವಿಸು. ಅದು ಅನಿಷಿದ್ಧ ಆದರೆ ಅಷ್ಟೇ, ಅನುಭವಿಸು. ಯಥಾ ಲಬ್ಧೋಪಪನ್ನಾರ್ಥಃ ತಥಾ ಕೌಸಲ್ಯರಂಸ್ಯಸೆ ಕಚ್ಚಿತ್ ಶುದ್ಧ ಸ್ವಭಾವೇನ ಶ್ರಿಯಾಹೀನೋ ನ ಶೋಚಸಿ. ಈಗ ಸಂಪತ್ತು ಬಂದಾಗ ದುಃಖಪಟ್ಟೆ, ಸಂಪತ್ತು ಹೋದಾಗ ದುಃಖ ಪಡಬೇಡ. ದುಃಖ ಪಡಬೇಕಾಗಿರೋದು ನಿನ್ನ ಸ್ವಭಾವ ದುಷ್ಟವಾದಾಗ. ಕೆಲವರು ಗೋಳಾಡೋದುಂಟು, ನೋಡ್ರಿ ನಾವು ಪ್ರಾಮಾಣಿಕವಾಗಿದ್ದೀವಿ ಅದಕ್ಕೆ ಇಷ್ಟೆಲ್ಲ ಸಂಕಟ ಅಂತ. ಹಾಗೆ ಗೋಳಾಡಬೇಡಿ. ಪ್ರಾಮಾಣಿಕವಾಗಿದ್ದೀವಿ ಅಂತ ಹೇಳಿ ಯಾರ ಹತ್ರ ಹೇಳಲಿಕ್ಕೂ ಹೋಗಬೇಡಿ. ಸುಖವಾಗಿದ್ದು ಬಿಡಿ ಅಷ್ಟೇ. ಪ್ರಾಮಾಣಿಕವಾಗಿದ್ದೀವಿ ಅದಕ್ಕಾಗಿ ಸಂಕಟ ಅಂದರೆ ಏನು? ಅಪ್ರಾಮಾಣಿಕರಾಗಲಿಕ್ಕೆ ಹೊರಡ್ತಾ ಇದ್ದೀರಿ ಅಂತನೋ, ಅಥವಾ ಅಪ್ರಾಮಾಣಿಕರಾಗ್ತೀರಿ ಅಂತ ಬೇರೆಯವ್ರ ಮುಂದೆ ಡಿಕ್ಲೇರ್ ಮಾಡ್ತಾ ಇದ್ದೀರೋ? ಅದೆರಡೂ ಆಗದೇ ಇರೋದು.
ಇಲ್ಲಿ ತನಕ ಪ್ರಾಮಾಣಿಕರಾಗಿದ್ದು ಅಪ್ರಾಮಾಣಿಕರಾಗಲಿಕ್ಕಾಗಲ್ಲ. ಆಯ್ತಾ? ಅದರಿಂದಾಗಿ ಅದರ ಗೊಡವೆಯನ್ನೇ ಬಿಟ್ಟು ಬಿಡಿ, ಅಷ್ಟೇ ಇರೋದಿಲ್ಲಿ. ಪುರಸ್ತಾತ್ ಭೂತಪೂರ್ವತ್ವಾತ್ ಹೀನ ಭೋಗ್ಯೋಪಿ ದುರ್ಮತಿ ಧಾತಾರಂ ಗರ್ಹಯೇನ್ ನಿತ್ಯಂ ಲಬ್ಧಾರ್ಥಾಂಶ್ಚ ನ ಮೃಷ್ಯತೆ. ಬಡತನ ಬಂದಾಗ ಒಬ್ಬ ದುರ್ಮತಿ ಏನ್ ಮಾಡ್ತಾನೆ? ದೇವರನ್ನು ಬೈತಾನೆ. ಸಿರಿವಂತರನ್ನ ಸಹಿಸಲ್ಲ. ಇದು ಸಮಸ್ಯೆ. ಹಣವಂತರ ಬಗೆಗೆ ನಿಮಗೆ ಅಸೂಯೆ ಇರಬಾರದು, ಹಣವಂತರ ಬಗೆಗೆ ಅಸಹನೆ ಇರಬಾರದು. ಹಣದ ಮಿತಿ ನಮಗೆ ಗೊತ್ತಿರಬೇಕು. ಹಾಗಂತ ಹಣ ಬಂದದ್ದನ್ನು ಬಿಡಬಾರದು, ಬರದೇ ಇರೋದ್ರ ಬಗ್ಗೆ ದುಃಖ ಪಡಬಾರದು. ಇಷ್ಟು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತಾನೆ ಕಾಲಕ ವೃಕ್ಷೀಯ. ಇದು ಹೇಳ್ತಾ ಇರೋದು ರಾಜನ ಲೆವೆಲ್ಗೆ. ನಮ್ಮ ಲೆವೆಲ್ಗೆ ಇದೆಲ್ಲ ಸಹಜ. ಆದರೆ ನಾವು ಕೆಲವೊಂದನ್ನು ಕಲಿಬೇಕಾದದ್ದೇನು ಅಂತಂದರೆ ಲಬ್ಧಾರ್ಥಾನಷ್ಟೇ ನಮೃಷ್ಯತೆ. ಒಂದು ಒಳ್ಳೆ ಮನೆ ನೋಡಿದ್ರೆ ಅಯ್ಯೋ ಎಷ್ಟು ತಲೆ ಒಡೆದು ಕಟ್ಟಿರ್ತಾರೋ ಏನೋ, ನಿಮ್ಗೆ ಹೆಂಗೆ ಗೊತ್ತು? ತಲೆ ಒಡೆದು ಕಟ್ಟಿರ್ತಾರೋ ರಕ್ತವನ್ನೇ ಬಸಿದು ಕಟ್ಟಿರ್ತಾರೋ ಯಾರಿಗೂ ಗೊತ್ತು? ಹಣವನ್ನು ನೋಡಿದ ಕೂಡಲೇ ಯಾಕೆ ಹಾಗೆ ನೀವು ಹೇಳ್ತಾ ಇದ್ದೀರಾ? ನಿಮಗಿಲ್ಲ ಅಂತನಾ? ಬಹಳ ದಿವಸಗಳ ಹಿಂದೆ ನಾನು ಎಲ್ಲ ಶ್ರೀಮಂತರನ್ನ ಬೈತಾ ಇದ್ದ ಒಂದು ಗುಂಪಲ್ಲಿ ನಾನಿದ್ದೆ. ಬಹಳ ದಿವಸಗಳ ಹಿಂದೆ, ನನ್ನ ವಿದ್ಯಾರ್ಥಿ ದಶೆಯಲ್ಲಿ. ಅಲ್ಲ, ಈಗ ವಿದ್ಯಾರ್ಥಿ ದಶೆ ಇಲ್ಲ ಅಂತಲ್ಲ, ಈಗಲೂ ನಾನು ವಿದ್ಯಾರ್ಥಿನೇ. ಅವಾಗ 2002ರಲ್ಲಿ ನನಗದೊಂದು ಅರ್ಥ ಆಗ್ತಾ ಇರಲಿಲ್ಲ, ಹಣವಂತರನ್ನ ಯಾಕೆ ಬೈಬೇಕು ಅಂತ. ಹಾಗೆ ಹಣವಂತರನ್ನು ಬೈದವರೆಲ್ಲ ನನ್ನ ಕ್ಲಾಸ್ಮೇಟ್ಸು, ನನಗಿಂತ ಕೆಲವರು ಜೂನಿಯರ್ಸು, ಕೆಲವರು ಸೀನಿಯರ್ಸು, ಎಲ್ಲರೂ ಇವತ್ತು ಯಾರೂ ಭಾರತದಲ್ಲಿಲ್ಲ. ಬೇರೆ ಬೇರೆ ದೇಶದಲ್ಲಿ ಸಿ ಎ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ದೇಶದಲ್ಲಿದ್ದಾರೆ. ಯಾರೂ ಭಾರತದಲ್ಲಿ ಇಲ್ಲ. ಹಣದ ಉತ್ಕಟವಾದ ಬಯಕೆಯಿಂದ ಒಂದು ಚೂರು ರೆಸ್ಟ್ ತೆಗೆದುಕೊಳ್ಳದೆ ದುಡಿತಾ ಇದ್ದಾರೆ. ಇವತ್ತಿಗೂ ಅವ್ರ ಅಪಾಯಿಂಟ್ಮೆಂಟ್ ಸಿಗಲ್ಲ. ಯಾವುದೋ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಒಬ್ಬ, ಇನ್ಯಾವುದೋ ಅವನೇ ಕಂಪನಿಯನ್ನು ಕಟ್ಟಿದ್ದಾನೆ. ನೀವು ನನ್ನನ್ನು ನೋಡಿದ್ರೆ ನನ್ನ ಸಹಪಾಠಿಗಳು ಹಾಗಿರ್ತಾರೆ ಅಂತ ನೀವು ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ಅದೇ ಸಂಪತ್ತಿಗಾಗಿ. ಮೊನ್ನೆ ಯಾರೋ ಸಿಕ್ಕಿದ್ರು, ಅವ್ರು ಹೇಳಿದ್ರು ನಾನು ಪೋರ್ಷೆ ಕಾರು ತಗೊಳ್ಬೇಕು ಅಂತ ಇದ್ದೀನಿ. ಅಯ್ಯ ರಾಮ, ಇವರೇನ ಬೈತಾ ಇದ್ದವರು? ಹಾಗಾದ್ರೆ ಅವಾಗ ಯಾಕೆ ಸಂಪನ್ನರನ್ನ ಬೈತಾ ಇದ್ದದ್ದು? ನಮಗಿಲ್ಲ ಈಗ ಅಂತ. ಈಗ ಯಾರು ಭಾರತದಲ್ಲಿ ಇಲ್ಲ, ಎಲ್ಲ ಹಣದ ಹಿಂದೆ ಹೋದವರೇ. ಅದರಿಂದಾಗಿ ಹಣವಿಲ್ಲದವ ಈ ಕೆಲಸ ಮಾಡಬಾರದು. ಲಬ್ಧಾರ್ಥಾಂಶ್ಚ ನಮೃಷ್ಯತೆ. ಹಣ ಉಳ್ಳವರನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಪೇದಾವರ ಸ್ವಾಮಿಗಳ ಹತ್ತಿರ ಒಬ್ಬರು ಮುಂಬೈನಲ್ಲಿ ಬಹಳ ಲಾಸ್ ಆಗಿತ್ತು ಅವರಿಗೆ. ವ್ಯಾಪಾರ ಎಲ್ಲ ಕೈ ಕೊಟ್ಟಿತ್ತು. ಬಹಳ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು. ಅವರು ಆಟೋಗೆ ಸಾಲ ಹೇಳಿದ್ರು. ಅವರ ಮನೆಯ ಹತ್ತಿರದ ಆಟೋಗೆ ಸಾಲ ಹೇಳಿ ಬಂದಿದ್ರು. ಅವರು ಉತ್ತಿಷ್ಠ ಶ್ರೀಕರ ಮಂತ್ರವನ್ನು ಪಡಿಬೇಕು ಅಂತ ಬಂದಿದ್ರು. ಆಗ ಅವರನ್ನ ಒಬ್ಬ ಗೇಲಿ ಮಾಡ್ತಾ ಇದ್ದ. ನನ್ನ ಸ್ನೇಹಿತನೇ, ನನ್ನ ಕ್ಲಾಸ್ಮೇಟ್, ನನ್ನ ಜೊತೆಗೆ ಸುಧಾ ಓದ್ತಾ ಇದ್ದವನೇ, ಸುಧಾ ಚಂದ್ರಿಕಾದಿಗಳನ್ನು ಓದ್ತಾ ಇದ್ದವ. ನೋಡು,
ಹೇಗೆ ಬರ್ತಾರೆ ಅಂತ. ಇವತ್ತವನು ಇಲ್ಲಿಲ್ಲ. ಅಮೇರಿಕೆಯಲ್ಲಿ ಹಗಲು ರಾತ್ರಿ ದುಡಿತಾ ಇದ್ದಾನೆ. ಯಾವ ಕೆಲಸ ಸಿಕ್ಕಿದ್ರೂ ಮಾಡ್ತಾನೆ. ಯಾವ ಕೆಲಸ ಸಿಕ್ಕಿದ್ರೂ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅದೇ ಹಣಕ್ಕಾಗಿ. ಅನರ್ಹಾನಪಿ ಚೈವಾನ್ಯಾನ್ ಮನ್ಯತೆ ಶ್ರೀಮತೋ ಜನಾನ್ ಯೇ ತಸ್ಮಾತ್ ಕಾರಣಾದೇವ ದುಃಖಂ ಭೂಯೋನು ವರ್ತತೆ. ಸಂಪತ್ತು ಗಳಿಸಿದವರೆಲ್ಲ ಅಯೋಗ್ಯರು, ಅನರ್ಹರು ಅಂತ ಅನ್ಕೊಳ್ತಾನೆ. ಅದರಿಂದಾಗಿ ಇನ್ನಷ್ಟು ದುಃಖ ಆಗುತ್ತೆ. ನನಗೆ ಹಣ ಇಲ್ಲ, ಅವರು ಅಯೋಗ್ಯರು, ಅವ್ರ ಹತ್ರ ಹಣ ಇದೆ, ನನ್ನ ಹತ್ರ ಯೋಗ್ಯ, ಹಣ ಇಲ್ಲ ಅಂತ ಒದ್ದಾಡ್ತಾನೆ. ಏನನ್ನೂ ಅಂದ್ಕೊಳ್ಬೇಡ, ಸುಖವಾಗಿರ್ಲಿಕ್ಕೆ ಇವೆಲ್ಲ ದಾರಿ. ಅದರಿಂದಾಗಿ ನಾನು ಈ ಹಣವಂತರನ್ನು ಬೈಯುವ ಎಲ್ಲ ವರ್ಗಗಳನ್ನು ನೋಡಿದ್ದೇನೆ. ಎಲ್ಲ ವರ್ಗಗಳನ್ನು, ಕಮ್ಯುನಿಸ್ಟರನ್ನು ನೋಡಿದ್ದೇನೆ, ರೌಡಿಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ಎಲ್ಲರೂ ಹಣವಂತರೆಲ್ಲ ಅಯೋಗ್ಯರು. ಮತ್ತು ಅವರೇನು ಕಡಿಮೆ ಅಲ್ಲ, ಅವರೆಲ್ಲ ಹಣ ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ಬಹಳ ವಿಚಿತ್ರ. ಅದರಿಂದಾಗಿ ಅವನು ಹೇಳ್ತಾನೆ, ಇದೆಲ್ಲ ದುಃಖಕ್ಕೆ ಕಾರಣ ರಾಜನಾದವನು ತನಗಿಂತ ಹಣವಂತ ತನ್ನ ರಾಜ್ಯದಲ್ಲಿ ಇದ್ದರೆ ಬಹಳ ಸರಳವಾಗಿ ನಡ್ಕೊಳ್ಬೇಕು. ಅವನ ಹತ್ರ ಅವನನ್ನು ಚೆನ್ನಾಗಿ ಡೀಲ್ ಮಾಡಬೇಕು. ಶ್ರೀಮಂತರನ್ನ ಯಾವತ್ತೂ ದ್ವೇಷ ಮಾಡಬಾರದು. ಯಾಕೆ ಅಂದರೆ ಅವನು ಎಷ್ಟು ತಿನ್ಲಿಕ್ಕಾಗತ್ತೆ? ಅವನು ನಮ್ಮಷ್ಟೇ ತಿನ್ನೋದು. ಅವನ ಹೆಸರಿನಲ್ಲಿ ಬಹಳ ಇದೆ ಅಂತ ಅಷ್ಟೇ. ಆದರೆ ಅವನಿಂದ ಬಹಳ ಜನ ಬದುಕ್ತಾರೆ. ಅಷ್ಟೇ ತಿನ್ಲಿಕ್ಕಾಗೋತ್ತಾನೆ. ಏನು ಅಂಬಾನಿಗೆ 2-3 ಹೊಟ್ಟೆ ಇರೋದು? ಅದಾನಿ ಏನು 10 ಬಟ್ಟೆ ಒಟ್ಟಿಗೆ ಹಾಕ್ಕೊಳ್ಳಿಕ್ಕಾಗತ್ತಾ? ಒಂದೇ ಬಟ್ಟೆ ಹಾಕ್ಕೊಳ್ಬೇಕು. ವಾಕಿಂಗ್ ಮಾಡಬೇಕು ಅಂದರೆ ಅವನು ನಡಿಲೇಬೇಕು. ಅದರಿಂದ ಶ್ರೀಮಂತರನ್ನ ದ್ವೇಷ ಮಾಡಬೇಡ. ಅದರಿಂದ ನಿನಗೆ ದುಃಖ ಜಾಸ್ತಿ, ಅವ್ರಿಗೇನಾಗೋದೇ ಇಲ್ಲ, ಅವ್ರಿಗೆ ಸಂತೋಷ. ಯಾಕೆ ಅಂದರೆ ನಮ್ಮನ್ನು ಇಷ್ಟು ಜನ ನೋಡ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂದರೆ ನಮ್ಮ ಲೆವೆಲ್ಗೆ ಬರಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಅದು ನಮ್ಮ ಗೆಲುವು ಅಂತ ಅವರು ಸುಖವಾಗಿರ್ತಾರೆ. ಇವರು ತಮ್ಮ ಲೆವೆಲನ್ನು ಕೆಳಗಡೆ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಬೇಕಾ ಇದು? ಅದರಿಂದ ಓ ರಾಜ ಕೌಸಲ್ಯ, ಹಣ ಬಂದಾಗ ಅನುಭವಿಸಬೇಕು, ಬಾರದೇ ಇದ್ದಾಗ ತಲೆ ಕೆಡಿಸ್ಕೊಳ್ಬಾರದು. ಈರ್ಷ್ಯಾದಿಚ್ಛೇದ ಸಂಪನ್ನ ರಾಜನ್ ಪುರುಷಮಾನಿನಃ ಕಚ್ಚಿತ್ವಂ ನ ತಥಾ ಪ್ರಾಜ್ಞ ಮತ್ಸರಿ ಕೋಸಲಾಧಿಪ. ಹೊಟ್ಟೆ ಕಿಚ್ಚಿನಿಂದ ಯಾವತ್ತೂ ಹಣವನ್ನು ಬಯಸಬೇಡ. ಬಡವನಾಗಿ ಹುಟ್ಟೋದು ನಿನ್ನ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಿನ್ನ ತಪ್ಪು. ಎಲ್ಲ ತೀರಾ ಬಾಲಿಶವಾದ ಬೋಗಸ್ ಸ್ಟೇಟ್ಮೆಂಟ್ಗಳೆಲ್ಲ. ಸುಖವಾಗಿ ಹುಟ್ಟು ಸುಖವಾಗಿ ಸಾಯಿ ಅಂತ ಅನ್ಬೇಕಷ್ಟೇ. ಸುಖ ಅಂತ ಅನ್ನೋದು ಹಣದಲ್ಲಿಲ್ಲ ಅನ್ನೋದೇ ಇರೋದು. ಹಾಗಂತ ಹಣವನ್ನು ಬಿಡು, ದ್ವೇಷ ಮಾಡು ಅಂತಲೂ ಹೇಳ್ತಾ ಇಲ್ಲ. ಬಂದದ್ದನ್ನು ಅನುಭವಿಸು ಅಷ್ಟೇ. ಅದಕ್ಕಾಗಿ ನಾನು, ನಮ್ಮಮ್ಮ ಹೇಳಿದ್ದಾಳೆ ಸಂಪತ್ತನ್ನು ಗಳಿಸಿ ಸಾಯಿ ಅಂತೇಳಿ ಎಲ್ಲ ಚಿನ್ನದೊಂದಿಗೆ ಹಡಗಲ್ಲಿ ಹೋಗಿ ಸತ್ತೋಗ್ಬಿಡೋದ? ಹುಚ್ಚು ಅಂತಾರೆ. ಸುಮ್ಮನೆ ಯೋಚನೆ ಮಾಡಿ. ಒಬ್ಬ ಹುಚ್ಚ, ಅವನಿಗೆ ಚಿಕಿತ್ಸೆ ಕೊಡಬೇಕು. ಸಹಸ್ವಶ್ರಿಯಮನ್ಯೇಷಾಂ ಯದ್ಯಪಿ ತ್ವಯಿ ನಾಸ್ತಿ ಸಾ ಅನ್ಯತ್ರಾಪಿ ಸತೀಂ ಲಕ್ಷ್ಮೀಂ ಕುಶಲ ಭುಂಜತೆ ನರಾಹ. ಬೇರೆಯವರ ಹಣವನ್ನು ಸಹಿಸು, ನಿನ್ನಲ್ಲಿಲ್ಲ ಅಂತ ಸಂಕಟ ಪಡಬೇಡ. ಯಾಕೆಂದರೆ ಜಾಣರಾದವರು ಬೇರೆಯವರ ಸಂಪತ್ತನ್ನೂ ಅನುಭವಿಸ್ತಾರೆ ಅಷ್ಟೇ. ಬೇರೆಯವರ ಸಂಪತ್ತು ಇವರು ಅನುಭವಿಸ್ತಾರೆ. ಒಳ್ಳೆಯ ಕೌಶಲ್ಯ ಇತ್ತು ಅಂತಂದರೆ ಅನುಭವಿಸ್ತಾರೆ ಬೇರೆಯವರ ಸಂಪತ್ತನ್ನು. ಹೀಗಾಗಿ ಸುತ್ತಲವರು ಸಂಪನ್ನರಾಗಿರಲಿ ಅಂತ ಬಯಸಬೇಕು. ನಿಜವಾಗಿಯೂ ಸುಖದ ದಾರಿ ಅಂದರೆ ಎಲ್ಲರೂ ಸಂಪನ್ನರಾಗಲಿ, ನನ್ನ ಸುತ್ತಮುತ್ತ ಇರುವವರು ಭಾಗ್ಯವಂತರಾಗಲಿ ಅಂತ ಅನ್ಬೇಕು. ಅವರ ಭಾಗ್ಯಕ್ಕೆ ಅಸೂಯೆ ಪಡೋದ್ರಿಂದ
ಸುಖ ಇಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಸುತ್ತ ಇರುವವರು ಭಾಗ್ಯವಂತರಾದರೆ ನಮಗೊಂದು ಎನ್ವಿ ಬೆಳೆಯುತ್ತೆ. ನಮ್ಮ ಮಿತ್ರರೋ ನಮ್ಮ ಜೊತೆಗಿನವರೋ ಎತ್ತರಕ್ಕೇರಿದ್ರೆ ನಮಗೆ ಒಂದು ಸ್ಪರ್ಧೆ ಬೆಳೆದು ಬಿಡುತ್ತೆ. ಸ್ಪರ್ಧೆ ಬೆಳೆಸ್ಕೋಬೇಡಿ, ಅದರಿಂದ ಸುಖ ಇಲ್ಲ. ಅವರು ಎತ್ತರಕ್ಕೆ ಹೋದಷ್ಟು ನೀವು ಎತ್ತರಕ್ಕೆ ಹೋಗ್ತೀರಾ. ಯಾಕೆಂದರೆ ಅವರ ಗೆಳೆತನ ನಿಮಗಿರೋದ್ರಿಂದ. ಅಷ್ಟೇ. ಹೀಗಾಗಿ ಬೇರೊಬ್ಬರಿಗೆ ಒಳ್ಳೆಯದಾಗಲಿ ಎನ್ನಿ, ಮಾತ್ಸರ್ಯದಿಂದ ಹಣ ಗಳಿಸ್ಬೇಡಿ. ಅವನಿಗೆ ಶ್ರೀಮಂತಿಕೆ ಇದೆ, ನಾನು ಶ್ರೀಮಂತನಾಗಿ ತೋರಿಸ್ಬೇಕು, ಇದೆಲ್ಲ ದುಃಖಕ್ಕೆ ದಾರಿ. ಕಾಲಕ ವೃಕ್ಷಿಯೇ ಹೇಳ್ತಾನೆ, ಸಹಸ್ವಶ್ರಿಯಮನ್ಯೇತಾಂ ಯದ್ಯಪಿ ತ್ವಯಿ ನಾಸ್ತಿ ಸಾ ಅನ್ಯತ್ರಾಪಿ ಸತೀಂ ಲಕ್ಷ್ಮೀಂ ಕುಶಲಾ ಭುಂಜತೆ ನರಾಹ. ಒಬ್ಬನಿಗೆ ಸ್ಕಿಲ್ ಇತ್ತು ಅಂತಂದರೆ, ಒನ್ ಹೂ ಈಸ್ ಸ್ಕಿಲ್ಡ್, ಆ ಸ್ಕಿಲ್ ಸೆಟ್ ಇತ್ತು ಅಂತಂದರೆ, ಹೂ ಈಸ್ ಹ್ಯಾವಿಂಗ್ ಸ್ಕಿಲ್ ಸೆಟ್, ಹಿ ಕ್ಯಾನ್ ಹ್ಯಾವ್, ಅವನು ಯಾವುದನ್ನು ಬೇಕಾದರೂ ಭೋಗಿಸಬಹುದು. ಅಭಿವಿಷ್ಯಂದತೆ ದೇಹಿ ಶ್ರೀಭೂತಶ್ಚ ದ್ವಿಷಜ್ಜನಾತ್. ದ್ವಿಷಜ್ಜನಾತ್, ನಿಮ್ಮ ದ್ವೇಷಿ ಸಂಪನ್ನನಾಗಿದ್ದರೂ ಜಾಣನಾದವ ಅದರಿಂದ ಭೋಗಿಸ್ತಾನೆ. ಶ್ರಿಯಂಚ ಪುತ್ರ ಪೌತ್ರಂಚ ಮನುಷ್ಯ ಧರ್ಮಚಾರಿಣ ತ್ಯಾಗಧರ್ಮವಿದೋ ಧೀರಾ ಸ್ವಯಮೇವ ತ್ಯಜಂತ್ಯುತ. ಸಂಪತ್ತನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತ್ಯಾಗದ ರಹಸ್ಯ ತಿಳಿದವರು ತಾವೇ ಮುಂದಾಗಿ ಬಿಟ್ಟುಬಿಡ್ತಾರೆ ಅಂದರೆ ಮಾನಸಿಕವಾಗಿ ಅದನ್ನು ಬಿಡ್ತಾರೆ. ಅವರು ಅದರಿಂದ ಸುಖ ಅನುಭವಿಸ್ತಾರೆ. ಯಾಕೆಂದರೆ ಜನರೇಷನ್ ಗ್ಯಾಪ್ ಜಾಸ್ತಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ತಟಸ್ಥವಾಗಿದ್ದಷ್ಟು ನಿಮ್ಮ ಬಗ್ಗೆ ಅವ್ರ ಕುತೂಹಲ ಜಾಸ್ತಿ. ಅಯ್ಯೋ, ನೀವು ನನ್ನ ಮೊಮ್ಮಕ್ಕಳು ಮಾತಾಡಿಸ್ತಾ ಇಲ್ವಲ್ಲ ಅಂತ ಹೋದರೆ ಅವ್ರು ಮಾತಾಡಿದ ಅರ್ಥ ಆಗಲ್ಲ. ಯಾಕೆಂದರೆ ಈ ಜನರೇಷನ್ ಅದು ಮಾತಾಡ್ತಾ ಇರ್ತಾರೆ. ನಾವು ಹಳೆ ತಲೆಮಾರು, ನಮಗೆ ಅವ್ರ ಅರ್ಥ ಆಗಲ್ಲ, ಅವ್ರಿಗೆ ನಾವು ಅರ್ಥ ಆಗಲ್ಲ. ವಸ್ತುತಃ ಪರಿಸ್ಥಿತಿಗಳೆಲ್ಲ ಏನು ಬದಲಾಗಿರಲ್ಲ, ಅದೇ ಇರುತ್ತೆ. ಪರಿಸ್ಥಿತಿ ಏನು ಬದಲಾಗಿರಲ್ಲ, ಅದೇ ಇರುತ್ತೆ. ಆದರೆ ಆ ಮಾತಿನಲ್ಲಿ ಇವರು ಈಗಿನದ್ದೇನು ಗೊತ್ತೇ ಇಲ್ಲ ಅಂತ ಅವರು ಅನ್ಕೋತಾರೆ. ನಾವು ಅಯ್ಯೋ ಹಳೇದೇ ಈಗ ನಡೀತಾ ಇದೆ, ನಮಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರಲ್ಲ. ಸುಮ್ಮನೆ ಇರೋದು ಉತ್ತಮ. ನಾವೇ ಮುಂದಾಗಿ ತ್ಯಾಗ ಮಾಡಿಬಿಟ್ರೆ ಆ ಭೋಗದ ಫಲ ಸಿಕ್ಕೇ ಸಿಗತ್ತೆ. ನೀವು ಬಿಟ್ಟು ಕೂಡಲೇ ನಿಮ್ಮ ಹತ್ರ ಬರಲ್ವಾ? ಅದು ಬಂದೇ ಬರುತ್ತೆ. ತ್ಯಕ್ತಂ ಸ್ವಯಂಭುವೇ ವಂಶೇ ಶುಭೇನ ಭರತೇನ ಚ ನಾನಾರತ್ನ ಸಮಾಕಿರಣಂ ರಾಜ್ಯಂ ಸ್ಫೀತಮಿತಿ ಶ್ರುತಂ. ಅದರಿಂದ ತ್ಯಕ್ತಂ ಸ್ವಯಂಭುವೇ ವಂಶೇ, ಸ್ವಯಂಭುವೇ ವಂಶೇ, ಸ್ವಯಂಭುವ ಮನುವಿನ ವಂಶದಲ್ಲಿ ಬಂದ ಭರತ, ಅದೇ ಋಷಭನಾಮಕ ಪರಮಾತ್ಮನ ಮಗ. ಇಡೀ 5ನೇ ಸ್ಕಂಧದಲ್ಲಿ ಯಾರ ಬಗೆಗೆ ವರ್ಣನೆ ಇದೆಯೋ ಅಂತಹ ಭರತ ತಾನೇ ಬಿಟ್ಟ ಅಂತ ಉಂಟು. ತಥಾನ್ಯೈರ್ಭೂಮಿಪಾಲೈಶ್ಚ ತ್ಯಕ್ತಂ ರಾಜ್ಯಂ ಮಹೋದಯಂ ತ್ಯಕ್ತ್ವಾ ರಾಜ್ಯಾನಿ ಸರ್ವೇ ಚ ವನೇ ವನ್ಯಫಲಾತನಾಃ ಗತಾಶ್ಚ ತಾಪಸಪ್ಪಾರಂ ದುಃಖಸ್ಯಾಂತಂಚ ಭೂಮಿಪಾಃ. ಅದರಿಂದಾಗಿ ಎಲ್ಲ ರಾಜ್ಯವನ್ನು ತೊರೆದು ಕಾಡಿನ ಹಣ್ಣನ್ನು ಉಣ್ಣುತ್ತಾ ತಪಸ್ಸನ್ನು ಮಾಡುತ್ತಾ ದುಃಖದ ಆಚೆ ಬದಿಯನ್ನು ತಲುಪಿದರು ಅಂತ ನಾವು ಕೇಳಿದ್ದೇವೆ. ಬಹು ಸಂಗೋತ್ಸುಕಂ ದೃಷ್ಟ್ವಾ ವಿವಿತ್ಸಾ ಸಾಧನೇನ ಚ ತಥಾನ್ಯೇ ಸಂತ್ಯಜಂತೇನಾಂ ಮತ್ವಾ ಪರಮ ದುರ್ಲಭಾಂ. ಮೊನ್ನೆ ಅದೇ ನಾನು ಹೇಳ್ತಾ ಇದ್ದೆ, ಈಗಂತೂ 1000 ಮಾಫಿಯಾಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇವೆ, ನಮಗೆ ಗೊತ್ತೇ ಇರಲ್ಲ. ಇದ್ದಕ್ಕಿದ್ದ ಹಾಗೆ ಆಲೂಗಡ್ಡೆ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ, ತರಕಾರಿ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಅದ್ರ ಹಿಂದೆ ಯಾರ್ದೋ ಕೈವಾಡ ಇರುತ್ತೆ. ಅವಶ್ಯ ಬಳಕೆಯ ಪದಾರ್ಥಗಳನ್ನು ಜಾಸ್ತಿ ಮಾಡಿಬಿಡ್ತಾರೆ. ಕ್ರಮೇಣ ಹುಣಸೆ ಹಣ್ಣನ್ನು ಬಿಡುವಂತೆ ಮಾಡಿದ್ದು ಇವರೇ. ಹುಣಸೆ ಹಣ್ಣನ್ನು ಬಳಸ್ತಾ ಇದ್ರು ಎಲ್ಲರೂ, ಸಾರಿಗೋ ಇನ್ಯಾವುದಕ್ಕೋ ಏನೇನಕ್ಕೋ ಬಳಸ್ತಾ ಇದ್ರು.
ಆ ದಿನಬಳಕೆಯ ವಸ್ತುವನ್ನು ಬಿಡಿಸಿ ಟೊಮೆಟೊಗೆ ತಂದು ಹಚ್ಚಿದ್ರು. ಈಗ ಟೊಮೆಟೊ ರೇಟ್ ಜಾಸ್ತಿ ಆದರೆ ಒದ್ದಾಡ್ತೀವಿ. ನೀವು ಸ್ವಲ್ಪ ವೈರಾಗ್ಯ ಇತ್ತು ಅಂದರೆ, ಒಂದು ಕಲೆಕ್ಟಿವ್ ಆದ ಯೋಚನೆ ಇತ್ತು ಅಂದರೆ, ಜಾಸ್ತಿ ಆಯ್ತಾ ನಾವು ತಿನ್ನಲ್ಲ ಬಿಡ್ರೆ ಅಂದ್ರೆ ಸುಮ್ಮನೆ ತಿಳಿದು ಬಿಡುತ್ತೆ. ಈ ದೇಶದಲ್ಲಿ ಹೋರಾಡ್ತಾ ಇರುವ ಎಲ್ಲ ಮಾಫಿಯಾಗಳಿಗೆ ವೈರಾಗ್ಯ ಒಂದೇ ಉತ್ತರ. ಕೆಲವೊಂದೆಲ್ಲ ಎದುರುಗಡೆ ಇರಲ್ಲ, ಇನ್ವಿಸಿಬಲ್ ಶತ್ರುಗಳು. ಈ ಇನ್ವಿಸಿಬಲ್ ರೈವಲರೀಸ್ ಇರುತ್ತಲ್ಲ, ಅದಕ್ಕೆ ನಮ್ಮ ಉತ್ತರ ವೈರಾಗ್ಯವೇ. ಇನ್ವಿಸಿಬಲ್ ಎನಿಮಿ ಇರ್ತಾನೆ, ಅವನಿಗೆ ವೈರಾಗ್ಯವೇ ಉತ್ತರ. ಜ್ಞಾನ, ಭಕ್ತಿ, ವೈರಾಗ್ಯ, ಇವು ಮೂರು ಪಾರತ್ರಿಕ ಸಂಪತ್ತು. ಆಮೇಲೆ ಹೋಗೋಣ. ಐಹಿಕಕ್ಕೆ ಎಷ್ಟು ಪ್ರಬಲ ಗೊತ್ತಾ? ಬೇಡ ಬೇಡ ನನಗೆ, ಮುಗಿದೋಯ್ತು. ಯಾವುದನ್ನಾದರೂ ಚಟ ಮಾಡಿಕೊಂಡ್ರೆ ತಾನೆ, ಚಟ ಮಾಡ್ಕೊಳ್ಳೋದು ಬೇಡ ಅಂತ. ಬಹು ಸಂಗೋತ್ಸುಕಂ ದೃಷ್ಟ, ಅದರಿಂದಾಗಿ ಕೆಲವರು ತ್ಯಾಗದ ಮೂಲಕವೇ ಉತ್ತರ ಕೊಟ್ಟಿದ್ದಿದೆ, ತ್ಯಾಗದ ಮೂಲಕವೇ ಭೋಗದ ಚರಮ ಸೀಮೆಯನ್ನು ತಲುಪಿದ್ದಿದೆ. ತ್ವಂಪುನ ಪ್ರಾಜ್ಞ ರೂಪಸ್ಸನ್ ಕೃಪಣಂ ಪರಿತಪ್ಯಸೆ. ಆದರೆ ನೀನು ರಾಜ ಪ್ರಾಜ್ಞ, ನೀನು ಹಣ ಇಲ್ಲ ಅಂತ ಒದ್ದಾಡೋದಾ? ಹಣ ಇಲ್ಲದೆ ಹೋದರೆ ರಾಜ್ಯ ನಡೆಸಲಿಕ್ಕೆ ಎಷ್ಟು ಹಣ ಬೇಕೋ ಬೇರೊಬ್ಬರಿಂದ ಕಸ್ಕೊಳ್ಬೇಕು. ಅದನ್ನು ಹೀಗಳೋದಲ್ಲ, ನನ್ನ ಹತ್ರ ಬಂದು ಕೂಡೋದಲ್ಲ. ಗೊತ್ತಾಯ್ತೇನು? ತಾಂ ಬುದ್ಧಿಮನು ವಿಜ್ಞಾಯ ತ್ವಂ ಪುನಃ ಅಕಾಮ್ಯಾನ್ ಕಾಮಯಾನೋರ್ಥಾನ್ ಪರಾಧೀನಾನ್ ಉಪದ್ರವಾನ್ ತಾಂ ಬುದ್ಧಿಮನು ವಿಜ್ಞಾಯ ತ್ವಮೇವೈನಾನ್ ಪರಿತ್ಯಜ. ಅದು ನಿನ್ನನ್ನು ಬಿಡತ್ತೆ ಅಂದರೆ ನೀನೇ ಮುಂಚಿತವಾಗಿ ಅದನ್ನು ಬಿಟ್ಬಿಡ್ಬೇಕು, ಆಗಲೇ ಸುಖ. ಅನರ್ಥಾಶ್ಚಾರ್ಥ ರೂಪೇಣ ಶರ್ಥಾಶ್ಚಾನರ್ಥರೂಪಿಣ ಅರ್ಥ ಏವ ಹಿ ಕೇಶಾಂಚಿತ್ ಧನನಾಶ ಭವಂತ್ಯುತ. ವಿಪತ್ತು ಸಂಪತ್ತಿನ ರೂಪದಲ್ಲಿ ಕಾಣುತ್ತೆ, ಸಂಪತ್ತು ವಿಪತ್ತಿನ ರೂಪದಲ್ಲಿ ನಮಗೆ ಕಾಣುತ್ತೆ. ಅದರಿಂದಾಗಿ ಅದರ ಯಥಾಸ್ವರೂಪವನ್ನು ತಿಳಿಯಬೇಕು ಅಂತ ಹೇಳಿ ಅವನು ಹೇಳುತ್ತಾ ಇದ್ದಾನೆ. ಇನ್ನೂ ಕಾಲಕ ವೃಕ್ಷೀಯನ ಮಾತು ಇದೆ. ಒಬ್ಬ ದೊಡ್ಡ ಸ್ಥಾನದಲ್ಲಿ ಇರುವವ, ದೊಡ್ಡ ಸ್ಥಾನದಲ್ಲಿ ಇರುವವ ಒಳಗಿಂದೊಳಗೆ ಹಣದ ಕೊರತೆ ಉಂಟಾದರೆ ಅದನ್ನು ಮ್ಯಾನೇಜ್ ಮಾಡೋ ಬಗೆ ಹೇಗೆ ಅಂತ ಹೇಳಿ ಇಲ್ಲಿ ಹೇಳುತ್ತಾ ಇರೋದು. ಇನ್ನು ಮುಂದಿನದ್ದೆಲ್ಲ ಇದೆ, ಇನ್ನು ಬೇರೆ 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 ಆಯಾಮಗಳಲ್ಲಿ ಅವನು ಪ್ರಶ್ನೆ ಮಾಡ್ತಾನೆ. ಈಗ ಸದ್ಯಕ್ಕೆ ಈ ಅಧ್ಯಾಯ ಮುಗಿಯುವ ತನಕ ಸ್ವಲ್ಪ ಇದೇ ಬೇರೆ ಬೇರೆ ಆಯಾಮಗಳನ್ನು ಹೇಳ್ತಾರೆ. ಇನ್ನು ಮುಂದೆ ಹೋದಾಗ ಪೌರುಷ, ಪುರುಷ ಪ್ರಯತ್ನ, ಬಲ, ಯಾವ್ಯಾವ ತರಹದ ಬಲ ಇದೆ ಎಲ್ಲದ್ರ ಬಗ್ಗೆ ಹೇಳುತ್ತಾರೆ. ಪವರ್ ಬಗ್ಗೆ ಮಾತನಾಡ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.